ಬೀದರ್ ಜಿಲ್ಲಾ ಹಾಗೂ ಹುಮ್ನಾಬಾದ್ ತಾಲೂಕು ಗೊಂಡ ಸಂಘಗಳ ಪದಾಧಿಕಾರಿಗಳ ನೇತೃತ್ವದಲ್ಲಿ 2025ನೇ ಜಾತಿ ಜನಗಣತಿಯ ಜನಜಾಗೃತಿ ಮೂಡಿಸುವ ಕುರಿತು ಪೋಸ್ಟರ್ ಬಿಡುಗಡೆಯನ್ನ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಬಿಡುಗಡೆಗೊಳಿಸಿದರು. ಹಾಗೂ ಎಲ್ಲರೂ ಈ ಜಾತಿ ಜನಗಣತಿಗೆ ಸಹಕರಿಸಿ ಮಾಹಿತಿಯನ್ನ ನೀಡಬೇಕು ಎಂದು ತಿಳಿಸಿದರು. ಅಲ್ಲದೆ ಗೊಂಡ ಸಮಾಜದ ಮುಖಂಡರಾದ ಹಾಗೂ ತಾಲೂಕು ಅಧ್ಯಕ್ಷರಾದ ಸತೀಶ್ ರಾಂಪುರಿ ಅವರು ಮಾತನಾಡುತ್ತಾ ಎಲ್ಲಾ ಗುಂಡ ಸಮಾಜದ ಬಾಂಧವರೇ ಇದೆ ಬರುವಂತಹ ಸೆಪ್ಟೆಂಬರ್ 22ರಂದು ನಿಮ್ಮ ಮನೆಗೆ ಗಣತಿದಾರರು ಬರುತ್ತಾರೆ. ತಾವು ಅವರು ಕೇಳಿದ ಮಾಹಿತಿಯನ್ನ ನೀಡಿ ಹಾಗೂ ಧರ್ಮ ಎಂದಾಗ ಹಿಂದೂ ಎಂದು ಬರೆಸಿ, ಜಾತಿ ಎಂದು ಕೇಳಿದಾಗ ಗುಂಡ ಎಂದು ಬರೆಸಿ, ಉಪಜಾತಿ ಕೇಳಿದಾಗ ಗುಂಡ ಎಂದು ಬರೆಸಿ ಎಂದು ಮನವಿಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಗೊಂಡ ಸಮಾಜದ ತಾಲೂಕು ಅಧ್ಯಕ್ಷರಾದ ಸತೀಶ್ ರಾಂಪುರಿ, ರಾಯಣ್ಣ ಯುವ ಪಡೆ ಅಧ್ಯಕ್ಷರಾದ ನಂಜುವಡ್ಡನ ಕೇರ, ಪ್ರಕಾಶ್ ತಾಳಮಾಣಗಿ, ಅಶೋಕ್ ಸೊಂಡೆ, ಮಾಣಿಕ್ ಬೆಳಕೇರ, ಮಲ್ಲಿಕಾರ್ಜುನ್ ಮೊಳಕೇರ, ವಿಠಲ್ ಚಿನಕೇರ, ರಾಘವೇಂದ್ರ ವಡನೇಕೇರ, ಅನಿಲ್ ಮಲ್ಕಾಪುರಿ, ಅನಿಲ್ ಸೇರಿದಂತೆ ಮುಂತಾದ ಮುಖಂಡರು ಉಪಸ್ಥಿತರಿದ್ದರು. ನಮಸ್ಕಾರ. ಬೀದರ್ ಜಿಲ್ಲಾ ಹುಮ್ನಾಬಾದ್ ತಾಲೂಕಾ ಗೊಂಡ ಸಂಘಗಳ ಪದಾಧಿಕಾರಿಗಳ ನೇತೃತ್ವದಲ್ಲಿ 2025 ಜಾತಿ ಜನಗಣತಿಯ ಜನಜಾಗೃತಿ ಮೂಡಿಸುವ ಕುರಿತು ಅಭಿಯಾನ ದಿನಾಂಕ 22ರಿಂದ ಇದು ಏನು ಇಡೀ ಕರ್ನಾಟಕದಾಗ ಜಾತಿ ಜನಗಣತಿಯನ್ನು ಸ್ಟಾರ್ಟ್ ಮಾಡಿದಾರ. ಇದು ಎಲ್ಲ ಸಮಾಜದವರಿಗೆ, ಆ ಜಾತಿದವರಿಗೆ ಆ ಇದರಲ್ಲಿ ಕಾಲಂನಲ್ಲಿ ಅವರು ಧರ್ಮ ಹಿಂದೂ ಅಂತ ಹೇಳಿ ಜಾತಿ ಗೊಂಡಿದ್ರು ಗೊಂಡು, ಲಿಂಗಾಯತ ಇದ್ರು ಲಿಂಗಾಯತು, ಯಾವ ಸಮಾಜದವ್ರು ಯಾವ ಇದ್ರಲ್ಲಿದ್ದಾರ ಅದೆಲ್ಲ ಹಾಕಿರ ಅಂದ್ರೆ ಎಲ್ಲ ಸಮಾಜ ಮುಖಂಡರು ವತಿಯಿಂದ ಇವರೆಲ್ಲರೂ ಕೂಡಿ ಅವೇರ್ನೆಸ್ ಕೊಡ್ತಾ ಇದ್ದಾರ. ಪಾಂಪ್ಲೆಂಟ್ ಮನೆಗೆ ಹಂಚಿ ಅದಕ್ಕೆ ಎಲ್ಲ ಯಾವುದೇ ಸಮಾಜದವ್ರು ಇರ್ಲಿ ಹಿಂದೂ ಅಂತ ಬರ್ಸಿ ಆ ಇದರಲ್ಲಿ ನಮ್ದು ಲಿಂಗಾಯತದು ಆ ಮಾರ್ಗದರ್ಶನದಾಗಿ ನಮ್ಮ ಹಿರಿಯರೆಲ್ಲ ನಿನ್ನೆ ನಡೆದಂತ ಎಲ್ಲ ಹುಬ್ಬಳ್ಳಿಯಲ್ಲಿ ಅಲ್ಲೆಲ್ಲ ಇದು ಮಾಡಿದಾರ. ಅದೇ ಪ್ರಕಾರ ಎಲ್ಲಾ ಜಾತಿದವರಿಗೆ ಅವೇರ್ನೆಸ್ ಕೊಟ್ಟು ಆ ಜಾತಿದವ್ರು ಎಲ್ಲರೂ ಕೂಡಿ ತಮ್ದು ಇದು ಗೊಂಡ ಸಮಾಜ ಇದ್ರೆ ಇದು ಜಾತಿ ಗೊಂಡ ಮತ್ತು ಉಪಜಾತಿ ಇದ್ರೆ ಅದೆಲ್ಲ ಬರಿಬೇಕು. ಹಾಗೆ ನಮ್ಮ ಲಿಂಗಾಯತ ಸಮಾಜ ಎಲ್ಲಾ ಸಮಾಜದವರು ಆ ಸಮಾಜದಾಗ ಅವ್ರು ಬರೆಸ್ಬೇಕಂತ ಹೇಳಿ ವಿನಂತಿ ಮಾಡ್ತೀನಿ ನಾನು. ಯಾಕಂದ್ರೆ ತಾವೆಲ್ಲ ನೋಡ್ತಾ ಇದ್ರಿ ಇದು ಎಲ್ಲ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾ ಜಾತಿ ಏನೇನು ಸಿಗಬೇಕು ಆ ಪ್ರಕಾರ ಮುಂದೆ ಬರೋಂಥ ದಿನಗಳಲ್ಲಿ ಆ ನಮ್ದು ಜನಸಂಖ್ಯೆ ಮುಖಾಂತರ ಆ ಪ್ರಕಾರ ಎಲ್ಲರಿಗೂ ಇದು ಆಗುತ್ತೆ ಅಂತ ಹೇಳಿ ಇವತ್ತು ಬಂದು ಇಲ್ಲಿ ನಮ್ಮ ಗೊಂಡ ಸಮಾಜದವರು ಅವೇರ್ನೆಸ್ ಕೊಡ್ತಾ ಇದಾರೆ. ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ನೋಡ್ರಿ ಅವ್ರ ಹತ್ರ ಹೆಂಗ್ ಒಕ್ಕಟ್ಟಿದೆ, ಹಂಗ್ ಮುಂದ್ ಬರೋಂಥ ದಿನಗಳಲ್ಲಿ ಎಲ್ಲಾ ಜಾತಿಯಲ್ಲಿ ಒಕ್ಕಟ್ಟಾಗಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ನನ್ನ ಶ್ರೀ ವಿಧಾನ ಪರಿಷತ್ನ ಸದಸ್ಯರಾದಂತಹ ಶ್ರೀ ಚಂದ್ರಶೇಖರ್ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿಂದು ನಮ್ಮ ತಾಲೂಕಾ ಗೊಂಡ ಸಮಾಜದ ಎಲ್ಲ ಮುಖಂಡರ ಚರ್ಚೆಯೊಂದಿಗೆ ನಾವು ಇಡೀ ಹುಮ್ನಾ ತಾಲೂಕು ಮತ್ತು ಚಿಟಗುಪ್ಪ ತಾಲೂಕದಲ್ಲಿ ಪ್ರತಿ ಮನೆಗೆ ಹೋಗಿ ಅಂತಿಗೆ ಈ ಭಿತ್ತಿ ಪತ್ರಗಳನ್ನು ಕೊಡ್ಬೇಕೆಂಬ ಒಂದು ವಿಚಾರಣೆ ಮಾಡ್ಕೊಂಡು ಇವತ್ತ ನಮ್ಮ ಚಂದ್ರಶೇಖರ್ ಬಿ ಪಾಟೀಲ್ ಅವರ ಒಂದು ಹಸ್ತದಿಂದ ಇವತ್ತು ಈ ಭಿತ್ತಪತ್ರಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಆ ಕಾರಣದಿಂದ ಇವತ್ತು ನಾವು ಎಲ್ಲರೂ ಕರ್ನಾಟಕ ಸರ್ಕಾರ ಕೊಟ್ಟಂತ ಒಂದು ಸುತ್ತೋಲೆ ಆಧಾರ ಮೇಲೆ ನಾವು ಇಡೀ ಹುಮ್ನಾ ತಾಲೂಕು ಮತ್ತು ಚಿಟಗುಪ್ಪ ತಾಲೂಕಿನ ಎಲ್ಲ ಜನರು ಕೂಡಿ ಮುಂಬರುವ ದಿನಗಳಲ್ಲಿ ನಮ್ಮ ಜಾತಿಯ ಮತ್ತು ಉಪಜಾತಿಯ ಏನು ಕಾಲಮ್ಸ್ ಇವೆ ಆ ಕಾಲಂನಲ್ಲಿ ಜಾತಿ ಇದ್ದಲ್ಲಿ ಗೊಂಡ ಅಂತೇಳಿ ಬರ್ಸ್ಬೇಕು ಮತ್ತು ಧರ್ಮ ಇದ್ದಲ್ಲಿ ಹಿಂದೂ ಅಂತೇಳಿ ಬರ್ಸ್ಬೇಕಂತೇಳಿ ಆ ನಿಟ್ಟಿನಲ್ಲಿ ಎಲ್ಲರೂ ನಾವು ಒಂದು ಡಿಸೈಡ್ ಮಾಡಿದೆವು. ಆ ಕಾರಣದಿಂದ ಎಲ್ಲ ನಮ್ಮ ಅಣ್ಣ ತಮ್ಮಂದರು ಇವತ್ತು ನಮ್ಮ ಸಂಜೀವ್ ವಡ್ಡನ್ಕರ್ ಇರ್ಬೋದು, ಪ್ರಕಾಶ್ ತಾಳ್ಮಡ್ಗಿ ಇರ್ಬೋದು, ಅಶೋಕ್ ಸೊಂಡೆ ಅವರು ಇರ್ಬೋದು, ಮಾಣಿಕ್ ಬೆಳಕೆರೆ ಅವರು ಇರ್ಬೋದು, ಹಾಗೂ ಮಲ್ಲಪ್ಪ ಮೊಳಕೆರೆ ಹಾಗೂ ವಿಠಲ್ ಚಿನ್ಕೆರೆ ಹಾಗೂ ಅನಿಲ್ ಮಲ್ಕಾಪುರ, ಹೀಗೆ ಎಲ್ಲ ನಮ್ಮ ಧನಗರಘಟ್ಟದೆಲ್ಲ ಅನಿಲ್ ಅವರು ಎಲ್ಲರೂ ಕೂಡಂತಿಗೆ ನಾವು ಇವತ್ತು ಮನೆಗೆ ತರಳೆ ಅಂತಿಗೆ ಇಂತ ಭಿತ್ತಿ ಪತ್ರವನ್ನು ಕೊಡ್ಬೇಕಂತ ವಿಚಾರ ಮಾಡಿ ಜನರಲ್ಲ ಅರಿವು ಮೂಡಿಸ್ಬೇಕೆಂಬ ಉದ್ದೇಶದಿಂದ ನಾವು ಹೋಗ್ತಾ ಇದ್ದೇವೆ. ಅದಕ್ಕೆಲ್ಲರೂ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೇವೆ. ಅದಕ್ಕೆ ತಾವೆಲ್ಲ ಬಂದು ಸಹಕರಿಸಲಿಕ್ಕೆ ತುಂಬಾ ಧನ್ಯವಾದ ಹೇಳ್ತಾ ನನ್ನ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.